ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೆ ನಮ್ಮ ಗುರಿ. ನಮ್ಮ ಈ ಒಂದು ಬೆಂಗಳೂರು ಸುತ್ತಮುತ್ತಲು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸಂಚಾರ ದಟ್ಟಣೆಯನ್ನು ಹೊಂದಿರುವಂತಹ ಬನ್ನೇರುಘಟ್ಟದಲ್ಲಿ ಆ ಒಂದು ನಮ್ಮ ಮೆಟ್ರೋದ ಗುಲಾಬಿ ಮಾರ್ಗದಲ್ಲಿ ಅಲ್ಲಿ ಕಾಲಿಡುವಂತ ಒಂದು ಹೊತ್ತಿಗೆ ಅಲ್ಲಿನ ಜಮೀನು ಹಾಗೂ ಅಲ್ಲಿರುವಂತಹ ಒಂದು ವಸತಿಗಳ ಮೌಲ್ಯ ಮತ್ತಷ್ಟು ಏರಿಕೆಯಾಗುವಂತ ಒಂದು ನಿರೀಕ್ಷೆಯಲ್ಲಿನೂ ಕೂಡ ಇದೆ. ಯಾಕಂದ್ರೆ ಮೆಟ್ರೋದ ಒಂದು ಗುಲಾಬಿ ಮಾರ್ಗದ ಒಂದು ನಿರೀಕ್ಷೆಯ ಆರಂಭ ನೋಡಬಹುದು ಕಾಳಿನ ಅಗ್ರಹಾರದಿಂದ ಜಯದೇವ ಆಸ್ಪತ್ರೆವರೆಗೆ ಇರುವಂತ ಮೊದಲ ಮಾರ್ಗ. ಆ ಒಂದು ಮೆಟ್ರೋ ಮಾರ್ಗದ ಸುತ್ತಮುತ್ತಲು ಇರುವಂತಹ ಒಂದು ರಿಯಲ್ ಎಸ್ಟೇಟ್ ನ ಒಂದು ವಹಿವಾಟು ಅತಿ ವೇಗದ ಒಂದು ಹಂತವನ್ನ ಕೂಡ ಪಡ್ಕೊಂಡಿದೆ. ಯಾಕಂದ್ರೆ ರೈಲ್ವೆ ವಿನ್ಯಾಸ ಮತ್ತು ಅಲ್ಲಿನ ಒಂದು ಮಾನದಂಡದ ಸಂಸ್ಥೆ ಅದನ್ನ ಸಾಮಾನ್ಯವಾಗಿ RDSO ಎಂದು ಕರಿಬಹುದು. ಅದರ ಒಂದು ಸುರಕ್ಷತಾ ಪರೀಕ್ಷೆ ಅಂತಿಮವಾದಂತಹ ಒಂದು ಹಂತವನ್ನ ತಲುಪಿದ್ರು ಅಲ್ಲಿನೂ ಕೂಡ ಒಂದು ಒಳ್ಳೆಯ ಅನುಮೋದನೆಯನ್ನ ಸಿಕ್ಕ ತಕ್ಷಣ ಸಾರ್ವಜನಿಕರ ಸಂಚಾರಕ್ಕೆ ಒಂದು ಒಳ್ಳೆಯ ಚಾಲನೆಯನ್ನ ಕೂಡ ಸಿಗಲಿದೆ. ಯಾಕಂದ್ರೆ ಕಾಳಿನ ಅಗ್ರಹಾರ, ಹುಳಿಮಾವು, IIMB, ಆನಂತರ JP ನಗರದ 4ನೇ ಹಂತ, ಹಾಗೇನೆ ಈ ಒಂದು ಜಯದೇವ ಆಸ್ಪತ್ರೆ ನಿಲ್ದಾಣಗಳು ಇವೆಲ್ಲವೂ ಕೂಡ ಕಾರ್ಯಾರಂಭಕ್ಕೆ ಬಹಳ ಸಜ್ಜಾಗಿದ್ದಾವೆ. ಇದರಿಂದ ಈ ಒಂದು ಭಾಗದ ಸಂಪರ್ಕದ ವ್ಯವಸ್ಥೆಯಲ್ಲಿ ಮಹತ್ತರವಾದಂತಹ ಒಂದು ಬದಲಾವಣೆಯನ್ನ ಕೂಡ ಉಂಟಾಗಲಿದೆ. ಯಾಕಂದ್ರೆ ಉದ್ಯೋಗ ಕೇಂದ್ರಗಳು ಹಾಗೂ ವಾಣಿಜ್ಯ ಕೇಂದ್ರಗಳಿಗೆ ಒಂದು ಸುಲಭವಾದಂತಹ ಒಂದು ಸಂಪರ್ಕವನ್ನ ಕೂಡ ಸಿಗಲಿದೆ. ಆನಂತರ ಅಲ್ಲಿರುವಂತಹ ಒಂದು ಮೆಟ್ರೋ ಸಂಪರ್ಕವೇ ಆಸ್ತಿಯ ಒಂದು ಮೌಲ್ಯವನ್ನ ಹೆಚ್ಚಿಸುವಂತ ಒಂದು ಪ್ರಮುಖ ಅಂಶವಾಗಿರುವಂತಹ ಒಂದು ಮಾರ್ಗ ಅದು. ಯಾಕಂದ್ರೆ ಬನ್ನೇರುಘಟ್ಟ ರಸ್ತೆ, ಆನಂತರ JP ನಗರ, ಹುಳಿಮಾವು, ಗೊಟ್ಟಿಗೆರೆ ಈ ಒಂದು ಕಾಳಿನ ಅಗ್ರಹಾರವನ್ನ ಸೇರಿಕೊಂಡು ಅಲ್ಲಿರುವಂತ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಲ್ಲಿರುವಂತ ನಿವೇಶನ, ಆನಂತರ ಅಪಾರ್ಟ್ಮೆಂಟ್ ಹಾಗೂ ವಾಣಿಜ್ಯ ಉದ್ಯಮದಲ್ಲಿರುವಂತ ಆ ಒಂದು ಪ್ರದೇಶದ ನಿವೇಶನಗಳಿಗೆ, ಆನಂತರ ಅಲ್ಲಿರುವಂತ ಅಪಾರ್ಟ್ಮೆಂಟ್ಗಳಿಗೆ ಅವುಗಳ ಬೇಡಿಕೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ. ಯಾಕಂದ್ರೆ ರಿಯಲ್ ಎಸ್ಟೇಟ್ ವಲಯದಲ್ಲಿ ನೋಡಬಹುದು, ವಿಶೇಷವಾಗಿ ಆ ಒಂದು ಮೆಟ್ರೋ ನಿಲ್ದಾಣದಿಂದ ಕೆಲವೇ ಕ್ಷಣಗಳ ಅಂತರದಲ್ಲಿರುವಂತ ಆ ಒಂದು ಆಸ್ತಿಗಳ ಮೇಲೆ ಹೂಡಿಕೆದಾರರು ಹೆಚ್ಚಿನ ಒಂದು ಆಸಕ್ತಿಯನ್ನ ತೋರ್ತಾರೆ. ಯಾಕಂದ್ರೆ ಮೆಟ್ರೋ ಸುತ್ತಮುತ್ತಲಿರುವಂತ ಒಂದು ಆಸ್ತಿಗಳ ಬೂಸ್ಟ್ ನೋಡಬಹುದು. ಈ ಒಂದು ಜಯದೇವ ಆಸ್ಪತ್ರೆ ಮೆಟ್ರೋ ನಿಲ್ದಾಣ ಏನಿದೆಯಲ್ಲ, ಅಲ್ಲಿರುವಂತ ಹಸಿರು ಮತ್ತು ಗುಲಾಬಿ ಮಾರ್ಗಗಳನ್ನ ಅವುಗಳ ಒಂದು ಸಂಪರ್ಕ ಏನಿದೆಯಲ್ಲ ಬಹುಮಟ್ಟದ ಒಂದು ಇಂಟರ್ ಕೇಂದ್ರವಾಗಿ ಚೇಂಜ್ ಆಗ್ತಾನೆ ಹೋಗ್ತಾ ಇದೆ. ಸೊ ಇದು ಕೂಡ ಒಂದು ದೊಡ್ಡ ಮಟ್ಟದ ಕೇಂದ್ರ ಆಗುವುದರಿಂದ ಈ ಒಂದು ಭಾಗ ಏನಿದೆಯಲ್ಲ ದಕ್ಷಿಣ ಬೆಂಗಳೂರಿನಲ್ಲಿರುವಂತ ಪ್ರಮುಖ ವಾಣಿಜ್ಯ ಮತ್ತು ವಸತಿ ಹಬ್ ಆಗಿ ರೂಪುಗೊಳ್ತಾ ಇದೆ. ಆನಂತರ ಸಂಚಾರ ದಟ್ಟಣೆ ಕಡಿಮೆಯಾಗುವುದು, ಪ್ರಯಾಣದ ಸಮಯ ಉಳಿತಾಯ, ಹಾಗೇನೆ ಉದ್ಯೋಗ ಕೇಂದ್ರಗಳಿಗೆ ಹೆಚ್ಚಿನ ಒಂದು ವೇಗದ ಸಂಪರ್ಕ, ಹಾಗೇನೆ ಇದೆಲ್ಲವನ್ನ ಈ ಒಂದು ಮೆಟ್ರೋ ಕಾರಿಡಾರ್ ನಲ್ಲಿ ಸಿಗಲಿದೆ. ಇದರೊಂದಿಗೆ ಈ ಒಂದು ಮೆಟ್ರೋ ಕಾರಿಡಾರ್ ನಲ್ಲಿ ಇರುವಂತಹ ಒಂದು ಜಮೀನುಗಳಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇಡಿಕೆಯಾಗುವಂತ ಒಂದು ಸೃಷ್ಟಿಯಾಗ್ತಾ ಇದಾವೆ. ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟ್ ಹಾಕಿ. ನನ್ನ ಈ ಒಂದು ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದ್ರೂ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ನನ್ನ ಈ ಒಂದು ಮಾಹಿತಿಯನ್ನ ಇಷ್ಟವಾಗಿದ್ರೆ ಎಲ್ಲರೂ ಶೇರ್ ಮಾಡಿ. ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟ್ ಮಾಡಿ. ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.